ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಡಾನೆ ಹಾವಳಿಗೆ ತತ್ತರಿಸಿದೆ ಮಲೆನಾಡು. ಆನೆ ದಾಳಿ ಖಂಡಿಸಿ ಶೃಂಗೇರಿ, ಎನ್ಆರ್ಪುರ, ಕೊಪ್ಪ ಬಂದ್ ಆಚರಣೆ ಮಾಡಲಾಗಿದೆ. ಬಾಳೆಹೊನ್ನೂರಿನಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಗ್ತಾ ಇದೆ. ಲಯನ್ಸ್ ಕ್ಲಬ್ ಸರ್ಕಲ್ನಲ್ಲಿ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ಮಾಡಿ ಕೇಸ್ ಹಾಕಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆನೆಗಳ ಹಾವಳಿಯಿಂದ ತತ್ತರಿಸಿ ಹೋಗಿರುವಂತಹ ಮಲೆನಾಡು ಜನ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಾವು ದೃಶ್ಯಗಳಲ್ಲಿ ನೋಡಬಹುದು ವೀಕ್ಷಕರೇ. ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ಮಾಡಿ ಕೇಸ್ ಹಾಕಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ ಹೋರಾಟಗಾರರು. ಆನೆ ಹಾವಳಿಗೆ ಶಾಶ್ವತ ಪರಿಹಾರ ಬೇಕು ಅಂತ ಮಲೆನಾಡಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಮುಖಂಡರು ಭಾಗಿಯಾಗಿದ್ದಾರೆ. ಕ್ಷೇತ್ರದ ಶಾಸಕರು ಅಧಿಕಾರವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಶಾಸಕರು ಕ್ಷೇತ್ರದ ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಮಾಜಿ ಸಚಿವ ಡಿಎನ್ ಜೀವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಒಬ್ಬ ದೌರ್ಜನ್ಯದ ಶಾಸಕ, ಗೂಂಡಾ ಶಾಸಕನನ್ನ ನೋಡಿದ್ವಿ. ಇಲ್ಲೇ ಇದ್ದಾರೆ ವಿನೋದ್ ಅವರು ಏನೋ ಪ್ರಶ್ನೆ ಕೇಳ್ತಾ ಇದ್ರೆ ಅವ್ರು ಹೋದ ಸ್ಟೈಲ್ ಇದೆಯಲ್ಲ, ಒಬ್ಬ ರೌಡಿ ಸಹಿತ ಹಂಗ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ವಿಡಿಯೋ ನೋಡಿ ಕ್ಲಿಪ್ಪಿಂಗ್ಸ್, ನಾನೇ ನನ್ನ ಕೈನಲ್ಲಿ ಹಿಡಿದು ಅವ್ರನ್ನ ಈ ಕಡೆ ಬಿಟ್ಟೆ. ಒಬ್ಬ ಹೋರಾಟಗಾರರ ಮೇಲೆ ಶಾಸಕ ದುಂಡಾವರ್ತಿ ತೋರಿಸ್ತಾರೆ. ನಾವು ಕೇಳ್ತಾ ಇದ್ದಿದ್ದು ಒಂದು ಕೂಲಿ ಕಾರ್ಮಿಕರ ಮನೆ, 20 ಲಕ್ಷ ಸಾಲೋದಿಲ್ಲ, ಜಾಸ್ತಿ ಕೊಡಿ, ಅವ್ರ ಮನೆಯವರಿಗೆ ಒಂದು ಕೆಲಸ ಕೊಡಿ, ಪರ್ಮನೆಂಟ್ ಸಾಲ್ವೇಷನ್ ಕೊಡಿ. ಕೇವಲ 8 ದಿನದ ಮುಂಚೆ ನಿಮ್ಮ ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿ 8 ದಿನದ ಮುಂಚೆ ಒಂದು ಸಾವಾಗಿದೆ, ನಿನ್ನೆ ಒಂದು ಸಾವಾಗಿದೆ. 1 ತಿಂಗಳ ಮುಂಚೆ ಒಬ್ಬನ ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಆಸ್ಪತ್ರೆಯಲ್ಲಿದ್ದಾರೆ, ನಿನ್ನೆ ಒಬ್ಬನ ಕಾಲ್ ಮುರಿದು ಹೋಗಿದೆ. ಇಂಥ ಸ್ಥಿತಿಯಲ್ಲಿ ಶಾಸಕರು ಬೆಳಿಗ್ಗೆ ಬಂದು ನಮ್ ಜೊತೆ ಚಳವಳಿಯಲ್ಲಿ ಪಾಲ್ಗೊಳ್ತಾರೆ, ಸಾಂತ್ವನ ಹೇಳಿ ಚಳವಳಿಯನ್ನ ಕ್ಲೋಸ್ ಮಾಡಿಸ್ತಾರೆ ಅಂತ ಮಾಡಿದ್ವಿ. ಆದ್ರೆ ಅವ್ರೇನ್ ಮಾಡಿದ್ರು, ನಿನ್ನೆ 4 ಗಂಟೆ ತನಕನೂ ಚಳವಳಿ ಹತ್ರ ಬರ್ಲಿಲ್ಲ. ಬಂದವರೇ ದೌರ್ಜನ್ಯಕ್ಕೆ ಮುಂದಾದ್ರು ಮತ್ತು ಲಾಠಿ ಚಾರ್ಜ್ ನಿಂತು ಮಾಡಿಸಿದ್ರು. ನಂದೇ ಕಾರಿಗೆ ವಾಲ್ಕಂಡ್ ನಿಂತಿದ್ರು ಅವರು, ನಾನ್ ನೋಡ್ತಾ ಇದ್ದೆ. ನನ್ ಕಾರಿಗೆ ವಾಲ್ಸ್ ನಿಂತ್ಕೊಂಡು ಹೊಡಿರಿ ಅಂತ ಹೊಡೆಸ್ದಂಗಿತ್ತು. ನನಗೆ ಇಂಥ ಗೂಂಡಾ ಶಾಸಕರ ದೌರ್ಜನ್ಯವನ್ನ ಖಂಡಿಸಿ ಮತ್ತು ಸಾವಿನ ಮನೆಯವರಿಗೆ ಒಂದು ಕೆಲಸ ಕೊಡಬೇಕು, ಹಣ ಜಾಸ್ತಿ ಕೊಡ್ಬೇಕು. ಅದು ಕೂಲಿ ಕಾರ್ಮಿಕರ ಮನೆ, ಸ್ಪೈನಲ್ ಕಾರ್ಡ್ ಕಟ್ಟಾದವರಿಗೆ ಹೆಚ್ಚು ಹಣ ಕೊಡಬೇಕು. ಅವರು ಓಡಾಡಕ್ಕೆ ಆಗಲ್ಲ, ಕಾಲ್ ಮುರ್ಕೊಂಡವರಿಗೂ ಇದು ಕೊಡಬೇಕು. ಪರ್ಮನೆಂಟ್ ಸಾಲ್ವೇಷನ್ ಆಗಬೇಕು. ನಿನ್ನೆ ಯಾರ ಮೇಲೆ ಕೇಸ್ ಹಾಕಿದ್ದಾರೆ ಆ ಎಲ್ಲರ ಕೇಸ್ಗಳನ್ನ ಸರ್ಕಾರ ಬೇಷರತ್ತಾಗಿ ವಾಪಸ್ ತಗೊಬೇಕು.
ಎಸ್, ಆ ಭಾಗದ ಜನರ ಪರಿಸ್ಥಿತಿ ಹೊರಗಡೆಯಿಂದ ಕೂತು ಮಾತಾಡೋದಕ್ಕೆ ತುಂಬ ಈಸಿ ಅಂತ ಅನಿಸುತ್ತೆ. ಯಾಕೆ ಅಂದರೆ 9 ಜನ ಸಾವಿಗೀಡಾಗಿದ್ದಾರೆ ಮತ್ತು ಒಂದೇ ಸ್ಥಳದಲ್ಲಿ 2 ಸಾವನ್ನಪ್ಪಿದ್ದಾರೆ ಕಂಟಿನ್ಯೂಸ್ ಆಗಿ ಒಂದು ವಾರದ ಅಂತರದಲ್ಲಿ. ಹೀಗಾಗಿ ರೊಚ್ಚಿಗೆದ್ರು ಅಲ್ಲಿನ ಚಿಕ್ಕಮಗಳೂರು ಜಿಲ್ಲೆಯ ಜನತೆ ಪ್ರತಿಭಟನೆ ನಡೆಸ್ತಾ ಇದ್ರು. ನಿನ್ನೆ ಅವ್ರ ಮೇಲೆ ಲಘು ಲಾಠಿ ಪ್ರಹಾರ ಕೂಡ ನಡೆದಿದೆ. ಈ ಲಘು ಲಾಠಿ ಪ್ರಹಾರ ನಡೆದ ಮೇಲೆ ಅಕ್ಷರಶಃ ಚಿಕ್ಕಮಗಳೂರು ರಣಾಂಗಣವಾಯಿತು. ಆ ಸಂದರ್ಭದಲ್ಲಿ ಶಾಸಕರು ಕೂಡ ಇದ್ರು. ಬಟ್ ಆನೆ ದಾಳಿ ಹಾವಳಿ ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರೂ ಕೂಡ ಶಾಸಕರ ಮೇಲೆ ಒಂದು ಜೀವರಾಜ್ ಅವರು ಈಗ ಆರೋಪ ಮಾಡ್ತಾ ಇದ್ರು. ಬಟ್ ಇದನ್ನ ರಾಜಕೀಯಗೊಳಿಸೋದಕ್ಕಿಂತ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಈಗ ಇಲ್ಲ, ನಾವು ಪ್ರತಿಭಟನೆ ಮಾಡೋರ ಮೇಲೆ ಲಾಠಿ ಚಾರ್ಜ್ ಮಾಡಿಲ್ಲ, ಸ್ವಲ್ಪ ಹೆಚ್ಚುವರಿ ಫೋರ್ಸ್ ಯೂಸ್ ಮಾಡಿದ್ದೇವೆ. ಡಿಸಿಗೆ ಮೃತ ಸಂಬಂಧಿಕರು ಮನವಿ ಮಾಡಿದ್ರು, ಹೀಗಾಗಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡಿದ್ದೇವೆ ಅಂತ SP ಜಿತೇಂದ್ರ ಕುಮಾರ್ ಹೇಳಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.